ಯಾರಿಗೆ ಸಡನ್ನಾಗಿ ಹಣ ಬಂದರೆ ಸಂತೋಷವಾಗಲ್ಲ? ಇದ್ದಕ್ಕಿದ್ದಾಗಿ ಹಣ ಬರುತ್ತದೆ. ನಾವು ಅಂದ್ಕೊಂಡಿರಲ್ಲ, ಇದ್ದಕ್ಕಿದ್ದಾಗಿ ಹಣವಂತೂ ನಾವು ಶ್ರೀಮಂತರಾಗುವಂತಹ ಸ್ಥಿತಿ. ಅಂಥ ಒಂದು ಸ್ಥಿತಿ ಬಂದರೆ ಹೇಗಾಗುತ್ತೆ ಸಂತೋಷ? ಅಂತಹ ಚಿಹ್ನೆಗಳು ಯಾವುದಾದ್ರೂ ಹಸ್ತದಲ್ಲಿ ಇರುತ್ತದೆಯೇ ಎಂದು ನಿಮಗೆ ಅನುಮಾನ ಬರ್ಬೋದು. ಹೌದು, ನಿಜವಾಗಲೂ ಇದ್ದಕ್ಕಿದ್ದ ಹಾಗೆ ಹಣ ಬಂದು ಸೇರುವಂತಹ ಕೆಲವು ಚಿಹ್ನೆಗಳು ಹಸ್ತದಲ್ಲಿದೆ. ಅಂಥ ಚಿಹ್ನೆಗಳು ಯಾರ ಹಸ್ತದಲ್ಲಿದೆಯೋ ಅವರು ನೆನೆಸಿರದ ಹೊತ್ತಿನಲ್ಲಿ ಅವರು ಮಾಡುವ ಬಿಸ್ನೆಸ್ ಅಥವಾ ಅವರು ಮಾಡುವ ಕೆಲಸ, ಉದ್ಯೋಗದಿಂದ ಹೆಚ್ಚಿನ ಆದಾಯ ಬಂದು ಅವರು ಹೆಚ್ಚು ಶ್ರೀಮಂತಿಕೆಯನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ. ಹಾಗಾದರೆ ಅಂತಹ ರೇಖೆಗಳು ಯಾವುದು ಅಥವಾ ಅಂತಹ ಚಿಹ್ನೆಗಳು ಯಾವುದು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರ ಎಂಬುದು ಒಂದು ದೊಡ್ಡ ಸಾಗರ ಇದ್ದಾಗೆ. ಅದರಲ್ಲಿ ಎಷ್ಟೇ ಹುಡುಕಿದರೂ ನಮಗೆ ಮತ್ತೆ ಏನೇನೋ ಸಿಗುತ್ತಾ ಇರುತ್ತದೆ. ಅದೃಷ್ಟದ ಚಿಹ್ನೆಗಳು, ಅದೃಷ್ಟದ ರೇಖೆಗಳು, ಅದೃಷ್ಟದ ಲಕ್ಷಣಗಳು ಎಲ್ಲವೂ ನಮಗೆ ಹಸ್ತದಲ್ಲಿ ನೋಡಲು ಸಾಧ್ಯ. ಆದರೆ ಅದನ್ನು ತಿಳಿದುಕೊಳ್ಳುವಂತಹ ಮನಸ್ಸಿರಬೇಕು. ತಿಳಿದುಕೊಂಡು ಅದನ್ನು ಸೂಚಿಸುವಂತಹ ಒಂದು ಕಲೆ ಇರಬೇಕು. ಆ ಕಲೆ ಇದ್ದವರು ಯಾರು ಹಸ್ತ ನೋಡಿ ಭವಿಷ್ಯ ಹೇಳ್ತಾರೋ ಅದು ಸತ್ಯವಾಗುತ್ತದೆ. ಅಂದರೆ ನಾವು ಇವತ್ತು ನಾಳೆಯಿಂದ ನನಗೆ ಒಳ್ಳೆಯದಾಗುತ್ತಾ ಅಂತ ಕೇಳಿದರೆ ಹಾಗಾಗೋದಿಲ್ಲ. ಒಳ್ಳೆಯದಾಗೋದು ನಿಧಾನವಾಗಿ ಹಂತವಾಗಿ ಒಳ್ಳೆಯದಾಗುತ್ತಾ ಹೋಗುತ್ತದೆ. ಆದರೆ ಅವರಿಗೆ ಒಳ್ಳೆಯದಾಗುತ್ತದೆ ಅಂತ ಹೇಳಿದರೆ ಇಂದಲ್ಲ ನಾಳೆ ಅವರಿಗೆ ಒಳ್ಳೆಯದಾಗುತ್ತದೆ. ಅಂತಹ ಚಿಹ್ನೆಗಳು ಹಸ್ತದಲ್ಲಿದ್ದಾಗ ಅದು ಯಾವ ಚಿಹ್ನೆಗಳು, ಹೇಗಿರುತ್ತದೆ ಮುಂತಾದ ವಿಚಾರಗಳನ್ನು ತಿಳಿದುಕೊಂಡರೆ ನಾವು ನಮ್ಮ ಹಸ್ತವನ್ನೇ ನೋಡಿ ನಮ್ಮ ಮುಂದಿನ ಜೀವನ ಹೇಗಿರುತ್ತದೆ ಅಂತ ತಿಳಿದುಕೊಳ್ಳಲು ಸಾಧ್ಯ. ಇವತ್ತು ನಾನು ಸಡನ್ ಬಿಗ್ ಮನಿ ಸೈನ್ಸ್ ಆ್ಯಂಡ್ ಲೈನ್ಸ್ ಆನ್ ಯುವರ್ ಹ್ಯಾಂಡ್ಸ್ ಅಂತ ನಾವು ತಿಳಿದುಕೊಳ್ಳೋಣ. ಅಥವಾ ಕೆಲವು ಸೌಭಾಗ್ಯ ರೇಖೆಗಳ ಬಗ್ಗೆ, ಸೌಭಾಗ್ಯ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಆಗಲೇ ಹೇಳಿದೆ, ಯಾರಿಗೆ ಅದೃಷ್ಟದ ಚಿಹ್ನೆಗಳು, ಸೌಭಾಗ್ಯದ ಚಿಹ್ನೆಗಳು ಯಾವ ರೀತಿ ಇರುತ್ತದೆ, ಯಾವಾಗ ನಮಗೆ ಹಣ ಬಂದು ಸೇರುತ್ತದೆ, ಸಡನ್ನಾಗಿ ಹಣ ಬರುವಂತಹ ಸೂಚನೆಗಳು, ಶ್ರೀಮಂತಿಕೆಯನ್ನು ಅನುಭವಿಸುವಂತಹ ಸೂಚನೆಗಳು ಇದೆ ಎಂಬುದನ್ನು ನಾವು ಹಸ್ತವನ್ನು ನೋಡಿ ತಿಳಿದುಕೊಳ್ಳಬಹುದು. ಅಂಥ ಚಿಹ್ನೆಗಳು ಯಾವುದು, ಆ ಚಿಹ್ನೆಗಳು ಹೇಗಿರುತ್ತದೆ ಎಂಬುದರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಸಂಶೋಧನೆಗಳಿಂದ ತಿಳಿದು ಬಂದಂತಹ ಈ ವಿಚಾರಗಳನ್ನು ನಿಮ್ಮೊಂದಿಗೆ ಇರ್ತಿದ್ದೇವೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ನೀವು ಪೂರ್ತಿ ನೋಡದೇ ಇದ್ದರೆ ನಿಮಗೆ ವಿಚಾರಗಳು ಸರಿಯಾದ ರೀತಿಯಲ್ಲಿ ಅರ್ಥವಾಗುವುದಿಲ್ಲ. ಅದರಿಂದ ಪೂರ್ತಿ ವಿಡಿಯೋನ ನೋಡಿದ ಮೇಲೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಬೇಕು ಎಂಬ ಕುತೂಹಲದಿಂದ ನಮಗೆ ಪತ್ರ ಬರೀತಿದ್ದಾರೆ. ಅಂಥವರಿಗಾಗಿ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು, ನಿಮಗೆ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಸಲು ಏನು ಮಾಡಬೇಕು ಎಂದು ನಾವು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನೀವು ನಿಮ್ಮ ನಿಖರವಾದ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತೆ, ಏನೇನು ಕಷ್ಟಗಳು ಬರುತ್ತೆ, ಅದನ್ನು ಹೇಗೆ ನಿವಾರಿಸಬೇಕು ಎಂಬುದರ ಬಗ್ಗೆ ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಮಾತ್ರ ಈ ನಂಬರಿಗೆ ಮೆಸೇಜ್ ಮಾಡಿ. ಈಗ ನೋಡಿ, ನಾನು ಹೇಳ್ತೀನಿ ಹೇಳಿ. ಶನಿ ರೇಖೆಯಿಂದ ಬರುವ ಕೆಲವು ಸೌಭಾಗ್ಯಗಳನ್ನು ಮೊದಲಾಗಿ ನಾವು ನೋಡೋಣ. ಶನಿ ರೇಖೆ ಎಲ್ಲಿರುತ್ತೆ? ಶನಿ ರೇಖೆ ಎಂಬುದು ಯಾವಾಗಲೂ ಇಲ್ಲಿರುತ್ತೆ. ಇಲ್ಲಿ ಈ ಶನಿ ಪರ್ವದಲ್ಲಿ ಕಾಣ್ತೇವೆ. ಶನಿ ಪರ್ವ ಅಂತ ನಿಮ್ಗೆ ಗೊತ್ತು, ಇದೇ ಶನಿ ಪರ್ವ. ಈ ಶನಿ ಪರ್ವದಲ್ಲಿ ಇರುತ್ತೇವೆ. ಕೆಲವರು
ಈ ಭಾಗ್ಯರೇಖೆಯನ್ನೇ ಶನಿ ರೇಖೆ ಎಂದು ಲೆಕ್ಕ ಹಾಕುವುದುಂಟು. ಅದು ಸರಿಯಾದ ಲೆಕ್ಕ ಅಲ್ಲ. ಅದರ ಜೊತೆಯಲ್ಲಿ ಇನ್ನೊಂದು ರೇಖೆಯನ್ನು ನಾವು ನೋಡಬಹುದು. ಈಗ ನೋಡಿ, ಶನಿ ಬೆರಳಿಗೆ ಶುಕ್ರ ಪರ್ವದಿಂದ ಒಂದು ರೇಖೆ. ಶುಕ್ರ ಪರ್ವ ಅಂದರೆ ಇದು ಗೊತ್ತು, ಇಲ್ಲಿಂದ ಇಲ್ಲಿಗೆ ಒಂದು ರೇಖೆ, ಇಲ್ಲಿಗೆ ಎಲ್ಲಿಗೆ ನೋಡಿ ಹೀಗೆ ಬಂದಿರುತ್ತೆ. ಇದನ್ನು ನಾವು ಶನಿ ರೇಖೆ ಅಂತ ಕರೀತೇವೆ. ಅಂದರೆ ಇದು ಶುಕ್ರ ಪರ್ವ, ಈ ಶುಕ್ರ ಪರ್ವದ ಒಂದು ರೇಖೆ ಶನಿ ಪರ್ವಕ್ಕೆ ಬಂದಿರುತ್ತದೆ. ಅಂದರೆ ಚಂದ್ರ ಪರ್ವದಿಂದ ಅಥವಾ ಹೀಗೆ ಈ ರೀತಿ ಬಂದಾಗ ಶುಕ್ರ ಪರ್ವದಿಂದ ಬಂದಿದ್ದರೆ, ಈ ರೇಖೆ ಬಂದಿದ್ದರೆ ಅವರಿಗೆ ಮದುವೆ ಆದಮೇಲೆ ತಮ್ಮ ಸಂಗಾತಿಯಿಂದ, ಗಂಡಾದರೆ ಹೆಣ್ಣಿನಿಂದ, ಹೆಣ್ಣಾದರೆ ಗಂಡಿನಿಂದ ಭಾಗ್ಯವು ಬರಲಿದೆ. ಅವರ ಮನೆಯಿಂದ, ಸಂಗಾತಿಯ ಮನೆಯಿಂದ ಹೆಚ್ಚಿನ ಧನವನ್ನು ದೊರೆಯುವಂತಹ ಸಾಧ್ಯತೆಗಳು ಇದೆ ಎಂದು ತಿಳಿಯಬಹುದು. ಶುಕ್ರ ಪರ್ವದಿಂದ ಬಂದಿರುವಂತಹ ರೇಖೆ ಶನಿ ಪರ್ವಕ್ಕೆ ಬಂದಿದ್ದರೆ ಅವರಿಗೆ ಮದುವೆಯಾದ ಬಳಿಕ ಅವರ ಸಂಗಾತಿಯ ಮನೆಯವರಿಂದ ಅಥವಾ ಅವರ ಕಡೆಯವರಿಂದ ಅದೃಷ್ಟ ಬರೆದು ಹಣಕಾಸಿನ ನೆರವು ಸಿಕ್ಕಿ ಅವರು ಶ್ರೀಮಂತರಾಗುತ್ತಾರೆ. ಅಂದರೆ ಆಯುಷ ರೇಖೆಯಿಂದ ಬಂದಿದ್ದರೆ, ಇಲ್ಲಿಂದನೇ ಬಂದಿದ್ದರೆ, ಇದು ಆಯುಷ ರೇಖೆ ನಿಮ್ಗೆ ಗೊತ್ತಿದೆ, ಇಲ್ಲಿಂದ ಬಂದಿದ್ದರೆ, ಹೀಗೆ ಆಯುಷ ರೇಖೆಯಿಂದ ಬಂದಿದ್ದರೆ, ಆಯುಷ ರೇಖೆಯಿಂದ ಬಂದಿದ್ದರೆ, ಆಯುಷ ರೇಖೆ ಯಾವುದಂತ ಗೊತ್ತಿದೆ ನಿಮಗೆ? ಆಯುಷ ರೇಖೆಯಿಂದ ಬಂದಿದ್ದರೆ, ಆಯುಷ ರೇಖೆ ಇದು ನಮ್ಮ ಆಯುಷ ರೇಖೆ. ಈ ಹೆಬ್ಬೆರಳ ಕೆಳಗಿರೋದು ಹೆಬ್ಬೆರಳ ಸುತ್ತು ಹೀಗೆ ಇದು ಬಂದಿದ್ದರೆ, ಹೀಗೆ ಬಂದಿದ್ದರೆ, ಆಯುಷ ರೇಖೆಯಿಂದ ಬಂದಿದ್ದರೆ ಇವರು ಹೆಚ್ಚು ಶ್ರಮಪಟ್ಟು ಶ್ರಮದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಸ್ವಂತ ಶ್ರಮ, ಸ್ವಂತವಾದಂತಹ ಯೋಚನೆಗಳು, ಸ್ವಂತವಾದ ಜಾಣತನದಿಂದ ಅವರು ಹಣವನ್ನು ಸಂಪಾದಿಸುತ್ತಾರೆ. ಒಂದು ವೇಳೆ ಇದು ಈ ರೀತಿ ಚಂದ್ರಪರ್ವದಿಂದ ಬಂದಿದ್ದರೆ, ಚಂದ್ರಪರ್ವ ಇದನ್ನು ಗೊತ್ತಿದೆ, ಈ ಚಂದ್ರಪರ್ವ ಹೀಗೆ ಚಂದ್ರಪರ್ವದಿಂದ ಇದು ಈ ರೀತಿ ಬಂದಿರುತ್ತೆ. ಚಂದ್ರಪರ್ವದಿಂದ ಈ ರೇಖೆ ಬಂದಿದ್ದರೆ ಸ್ತ್ರೀಯರಿಂದ ಅವರಿಗೆ ಹೆಚ್ಚಿನ ಸೌಲಭ್ಯ ಅಥವಾ ಅನುಕೂಲವಾಗಿ ಅವರು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಅಥವಾ ಮದುವೆಯ ಬಳಿಕ ಇವರಿಗೆ ಸೌಭಾಗ್ಯ ಬಂದು ಸೇರಲಿದೆ. ಅಥವಾ ತಂದೆ ತಾಯಿಯಿಂದ ಇವರಿಗೆ ಹೆಚ್ಚಿನ ಹಣಕಾಸಿನ ನೆರವು, ಸಹಕಾರ ಸಿಕ್ಕಿ ಇವರು ಹಣವನ್ನು ಸಂಪಾದನೆ ಮಾಡುವಂತಹ ಒಂದು ಸೂಚನೆ ಇದಾಗಿದೆ. ಈ ರೇಖೆಗಳು, ನಾನು ಹೇಳಿದಂತಹ ಈ ರೇಖೆಗಳು ಎದ್ದು ಕಾಣಿಸುವಂತಿರಬೇಕು ಹೊತ್ತು ಹೆಚ್ಚು ದಪ್ಪವಾಗಿರಬಾರದು. ತೆಳ್ಳಗೆ ಎದ್ದು ಕಾಣುವಂತಿರಬೇಕು. ದಪ್ಪವಾಗಿದ್ದರೆ ಅವರು ಹೆಚ್ಚು ಶ್ರಮ ಪಡಬೇಕಾಗುತ್ತದೆ. ದಪ್ಪವಾಗಿ ರೇಖೆ ಹೆಚ್ಚು ದಪ್ಪವಾಗಿದ್ದರೆ ಅವರು ಹೆಚ್ಚಿನ ಶ್ರಮ ಪಡಬೇಕಾಗುತ್ತದೆ. ಚಿಕ್ಕ ಚಿಕ್ಕ ರೇಖೆಗಳು ಅಡ್ಡ ಬಂದಿದ್ದರೆ, ಅದಕ್ಕೆ ಚಿಕ್ಕ ಚಿಕ್ಕ ರೇಖೆಗಳು ಹೀಗೆ ಅಡ್ಡ ಬಂದಿದ್ದರೆ ಅವರಿಗೆ ಆಗಾಗ್ಗೆ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಇದೆ ಎಂಬ ಸೂಚನೆ. ಅದು ಎಲ್ಲಾದರೂ ಕಟ್ಟಾಗಿದ್ದರೂ, ಅಂದರೆ ಎಲ್ಲಾದರೂ ಒಂದು ಕಡೆ ಕಟ್ಟಾಗಿದ್ದರೆ, ಈ ಕಟ್ಟಾಗಿ ಮತ್ತೆ ಬೆಳೆದಿರುತ್ತದೆ. ಹೀಗೆ ನೋಡಿ, ಇಲ್ಲಿ ಹೀಗೆ ಕಟ್ಟಾಗಿದೆ, ಇಲ್ಲಿ ಹೀಗೆ ಬೆಳೆದಿದೆ. ಈ ಕಟ್ಟಾಗಿದ್ದರೆ ಅವರು ಯಶಸ್ಸು, ಅವರಿಗೆ ಹೆಚ್ಚಿನ ತೊಂದರೆ, ಒಂದು ಸಾರಿ ಅವರು ಮಾಡ್ತಿರುವ ಕೆಲಸದಲ್ಲಿ ತೊಂದರೆ ಕಾಣಿಸಿಕೊಳ್ಳುತ್ತದೆ. ಅದೇ ಥರ ಹೀಗೆ ಅವರು ಹಲವು ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡುವಂತಹ ರೀತಿ ಇದ್ದರೂ ಸಹ ಈ ರೀತಿಯ ಬಂದ ಸಮಸ್ಯೆಗಳು, ಈ ರೀತಿ ಕಟ್ಟಾಗಿದ್ದಾಗಲೂ ಸಮಸ್ಯೆಗಳು ಎದುರಾಗುತ್ತದೆ. ಈ ರೇಖೆ ಒಂದು ವೇಳೆ ಈ ರೇಖೆ
ಸೂರ್ಯಪರ್ವಕ್ಕೆ ಹೋಗಿದ್ದರೆ ಸೂರ್ಯಪರ್ವ ನಿಮ್ಗೆ ಗೊತ್ತಿದೆ. ಈ ಸೂರ್ಯಪರ್ವಕ್ಕೆ ಹೋಗಿದ್ದರೆ ಕಲೆ ಸಾಹಿತ್ಯಗಳಿಂದ ಅವರಿಗೆ ಹೆಚ್ಚಿನ ದುಡಿಮೆಯಾಗುವುದು, ಹೆಸರು ಬರುವುದು, ಅವರಿಗೆ ಎಲ್ಲ ರೀತಿಯಲ್ಲೂ ಅನುಕೂಲಗಳಾಗುತ್ತದೆ ಎಂಬುದರ ಸೂಚನೆ. ಅವರಿಗೆ ಪ್ರಶಸ್ತಿ ಸನ್ಮಾನಗಳು ದೊರೆಯಲಿದೆ. ಎಲ್ಲಾದರೂ ಇಂಥ ರೇಖೆ ಈ ಬುಧಪರ್ವಕ್ಕೆ ಹೋಗಿದ್ದರೆ ವ್ಯಾಪಾರ ವ್ಯವಹಾರದಲ್ಲಿ ಅವರಿಗೆ ಸೌಭಾಗ್ಯವಿದೆ. ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಹಣವನ್ನು ಅವರು ಸಂಪಾದನೆ ಮಾಡುತ್ತಾರೆ ಎಂಬುದರ ಸೂಚನೆಯಾಗಿದೆ. ಅಂದರೆ ಇವರು ಹಣಕಾಸನ್ನು ಹಲವು ರೀತಿಯಲ್ಲಿ ಸಂಪಾದನೆ ಮಾಡುವಂತಹ ವ್ಯಾಪಾರ ವ್ಯವಹಾರವನ್ನು ಆರಂಭಿಸಿ ಅದರಿಂದ ಹಣವನ್ನು ಸಂಪಾದನೆ ಮಾಡ್ತಾರೆ ಎಂಬುದು ಸೂಚನೆ. ಈಗ ನಾನು ಹೇಳಿದ ಸೂರ್ಯರೇಖೆ ಇಲ್ಲಿಂದ ಬಂದಿದ್ದರೆ, ಸೂರ್ಯರೇಖೆ ಇಲ್ಲಿಂದ ಇಲ್ಲಿಗೆ ಬಂದಿದ್ದರೆ ಯಾವುದು? ಅದು ಸೂರ್ಯಪರ್ವಕ್ಕೆ ಬಂದಿದ್ದರೆ, ಸೂರ್ಯಪರ್ವಕ್ಕೆ ಬಂದಾಗ ಅದಕ್ಕೇನು ಕೊನೆಯಲ್ಲಿ ಇದು ಈ ರೇಖೆ, ನಾನು ಒಂದು ಸ್ವಲ್ಪ ಈ ರೇಖೆ ಯಾವುದು? ಈ ರೇಖೆ ಚಂದ್ರಪರ್ವದಿಂದ ಇಲ್ಲಿಗೆ ಬಂದಿದ್ದರೆ ಕೊನೆಯಲ್ಲಿ ಹೀಗಿದ್ದರೆ ಅಥವಾ ಈಗಲ್ಲ, ಒಂದು ನಿಮಿಷ, ಈಗಲ್ಲ, ಹೀಗೆ ಬಂದು ಹೀಗೆ ಒಂದು ಗೆರೆಗಳಿದ್ದರೆ, ಇದು ಚಂದ್ರಪ್ರಭದಿಂದ ಭಾಗ್ಯರೇಖೆ ಬಂದು ಇಲ್ಲಿ ಬಂದು ಈ ರೀತಿ 2 ಗೆರೆಗಳು, ಅದರ ತುದಿಯಲ್ಲಿ 2 ಗೆರೆಗಳು ಹೀಗಿದ್ದರೆ ಅವರಿಗೆ ಹಣ ಬರುವುದು, ಇದ್ದಕ್ಕಿದ್ದಾಗೆ ಹಣ ಬಂದು ಸೇರುವುದು, ಕೀರ್ತಿ ಹೆಸರು ಎಲ್ಲವೂ ಬರುವುದು. ಅವರು ನೆನೆಸಿರದ ಟೈಮಲ್ಲಿ ಅವರಿಗೆ ಹಣ ಬಂದು ಸೇರುವುದು. ಇನ್ನು ನೋಡಿ, ಅದೇ ಟೈಮು ಇಲ್ಲಿ ಒಂದು ಕಂಕಣದಲ್ಲಿ, ಅಂದರೆ ಮಣಿಕಟ್ಟಿನಲ್ಲಿ, ಅಂದರೆ ಕೇತು ಪರ್ವದಲ್ಲಿ ಈ ರೀತಿಯ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ ಜನಪ್ರಿಯತೆ ವ್ಯಕ್ತಿಯಾಗಿ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ, ಅವರು ಅಂದಿಕೊಂಡಿರೋ ರೀತಿಯಲ್ಲಿ ಹಣ ಬಂದು ಸೇರುವಂತಹ ಸೂಚನೆ ಅದಾಗಿದೆ. ಹಸ್ತದ ಮಧ್ಯದಲ್ಲಿ ನೋಡಿ, ಹಸ್ತದ ಮಧ್ಯದಲ್ಲಿ ಇಲ್ಲಿ ಒಂದು ಈ ಥರ ಚಿಹ್ನೆ, ಅಂದರೆ ಸರ್ಕಲ್ ಚಿಹ್ನೆ ಇದ್ದರೂ ಸಹ ಅವರಿಗೆ ಅವರು ಅಂದುಕೊಂಡಿರೋ ಸಮಯದಲ್ಲಿ ಹೆಚ್ಚಿನ ಹಣ ಒಂದು ಸೇರುವಂತಹ ಸಾಧ್ಯತೆ ಇದೆ. ಅದರ ಮಧ್ಯೆ ಒಂದು ನಕ್ಷತ್ರ ಕೂಡ ಇದ್ದರೆ ಅವರು ಎಂತಹ ಸ್ಥಿತಿಯಲ್ಲೂ ಅವರು ಹಣವಂತರಾಗಿ ಮುಂದುವರಿಯುತ್ತಾರೆ. ಈಗ ನೋಡಿ, ಇದು ಹೀಗೆ ಬುಧಪರ್ವದಲ್ಲಿ ಒಂದು ರೇಖೆ ಹೀಗಿದ್ದರೆ ಇದು ಅವರ ಬುಧಪರ್ವದಲ್ಲಿ ಮ್ಯಾಚ್ ಆಫ್ ಸಕ್ಸಸ್ ಅಂತ ಹೇಳ್ತೀವಿ. ಬಿಸಿನೆಸ್ ಸ್ಕಿಲ್ ಅವರಿಗೆ ಹೆಚ್ಚಾಗಿ ಕಂಡುಬರುತ್ತದೆ. ಹಾಗೆ ಅವರು ಬಿಸಿನೆಸ್ ಸ್ಕಿಲ್ಲಲ್ಲಿ ಹೆಚ್ಚಾಗಿ ಅವರಿಗೆ ಅನುಕೂಲವಾಗಿ ಅವರಿಗೆ ಅವರು ಅಂದುಕೊಂಡಿರೋದಷ್ಟು ಲಾಭ ಬಂದು ಸೇರಿ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಇನ್ನು ಸೂರ್ಯಪರ್ವದಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಇದರ ತುದಿಯಲ್ಲಿ, ಈ ಸೂರ್ಯರೇಖೆಯ ತುದಿಯಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ, ಹೀಗೆ ನಕ್ಷತ್ರ ಚಿಹ್ನೆ ಇದ್ದರೆ ಅವರಿಗೆ ಖ್ಯಾತಿ, ಹಣ ಎಲ್ಲವೂ ಬರುತ್ತದೆ. ಆಯುಷರೇಖೆಯಲ್ಲಿ ನೋಡಿ, ಇಲ್ಲೊಂದು ತ್ರಿಕೋಣ ಚಿಹ್ನೆ ನೋಡಿ, ಹೀಗೆ ಇದು ಆಯುಷರೇಖೆ ಮತ್ತು ಇದು ಆಯುಷರೇಖೆ, ಈ ಜ್ಞಾನರೇಖೆಗಳು ಒಂದು ತ್ರಿಕೋಣ. ಇಲ್ಲಿ ಈ ರೀತಿಯ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ ಅವರಿಗೆ ಹೆಚ್ಚಿನ ಧನಲಾಭವಾಗುವುದು, ಅವರು ಅಂದುಕೊಂಡಿರದ ಎಷ್ಟು ಹೆಚ್ಚಿನ ಧನಲಾಭವಾಗುವುದು. ಇನ್ನು ನೋಡಿ, ಈ ರೇಖೆ ನೋಡಿ, ಇಲ್ಲೊಂದು ನಕ್ಷತ್ರ ಚಿಹ್ನೆ, ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ, ಎಲ್ಲಿ ಗುರುಪರ್ವದ ಕೆಳಗೆ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಅವರ ನಾಯಕತ್ವ ಗುಣ ಹೆಚ್ಚಾಗಿ ಕಂಡುಬರುತ್ತದೆ. ಯಾವುದು? ಗುರುಪರ್ವದ ಕೆಳಗೆ ಅವರಿಗೆ ನಾಯಕತ್ವ ಗುಣ ಚೆನ್ನಾಗಿ ಇರುತ್ತದೆ. ಹಾಗೂ ಇದು ಸ್ಟ್ರಾಂಗ್ ಆದಂತಹ ಹೆಚ್ಚಿನ ಬಿಸಿನೆಸ್ಗೆ ಹೆಚ್ಚು ಒಳ್ಳೆಯ ಗುಣವನ್ನು ಇದು ಕೊಡುತ್ತೆ ಈ ಚಿಹ್ನೆ. ಅವರು ಬಿಸಿನೆಸ್ ಮಾಡಿದರೆ ಬಿಸಿನೆಸ್ಸಲ್ಲೂ ಒಳ್ಳೆಯದು ಬರುತ್ತೆ, ಹೆಚ್ಚಿನ ನಾಯಕತ್ವ ಗುಣ ಇರುತ್ತದೆ. ಈ ಚಿಹ್ನೆ, ಈ ನಕ್ಷತ್ರ ಚಿಹ್ನೆ ಎಲ್ಲಿ? ಗುರುಪರ್ವದ ಹತ್ರ.
ಹೆಚ್ಚು ಹೆಚ್ಚು ಜನರನ್ನು ಇಟ್ಟುಕೊಂಡು ಕೆಲಸ ಮಾಡಿಸಿ ಅವರು ಬಿಸಿನೆಸ್ಸನ್ನು ಇಂಪ್ರೂವ್ ಮಾಡುವಂತಹ ಸಾಧ್ಯತೆ ಇದೆ. ಆ ರೀತಿಯಲ್ಲಿ ಅವರು ಅಂದುಕೊಂಡಿರದ ರೀತಿಯಲ್ಲಿ ಸಡನ್ನಾಗಿ ಹೆಚ್ಚಿನ ಧನವನ್ನು ತಂದುಕೊಡುತ್ತದೆ. ಅಂದರೆ ಅವರಿಗೆ ಯಾವುದೇ ಸ್ಟೇಜಲ್ಲಿ ಹಣವು ಬಂದು ಸೇರುವುದು. ಸೂರ್ಯಪರ್ವಕ್ಕೆ ಹೋಗಿದ್ದರೆ ಅಂದರೆ ಯಾವುದು, ಇಲ್ಲಿಂದ ಒಂದು ಚಿಹ್ನೆ, ಇಲ್ಲಿಂದ ಒಂದು ಭಾಗ್ಯರೇಖೆಯಿಂದ ಒಂದು ಚಿಹ್ನೆ, ಇದು ಭಾಗ್ಯರೇಖೆ ಅಂತ ಇಟ್ಕೊಳ್ಳಿ, ಇಲ್ಲೊಂದು ಹಿಂಗೆ ಹೋಗಿದ್ದರೆ ಅವರಿಗೆ ಧನಲಾಭ, ನೆಮ್ಮದಿ, ಸಮಾಧಾನ, ಹಣವಂತ, ಶ್ರೀಮಂತಿಕೆ ಎಲ್ಲವೂ ಬಂದು ಸೇರುವಂತಹ ಸೂಚನೆ ಅದಾಗಿದೆ ಅಂತ ತಿಳ್ಕೊಬೇಕು. ಅಂದರೆ ಈಗ ಹೇಳಿದ್ದೆಲ್ಲವೂ ಸಡನ್ನಾಗಿ ಇದ್ದಕ್ಕಿದ್ದ ಹಾಗೆ ಬಿಗ್ ಮನಿ ಬಂದು ಸೇರುವಂಥ, ಹೆಚ್ಚಿನ ಮೊತ್ತದ ಹಣ ಬಂದು ಸೇರಿ ಶ್ರೀಮಂತಿಕೆಯನ್ನು ಅನುಭವಿಸುವಂತಹ ಕೆಲವು ಸೂಚನೆಗಳ ಬಗ್ಗೆ ಇವತ್ತು ನಾನು ಇಲ್ಲಿ ಈಗ ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಅಂದರೆ ಈಗ ಶನಿ ರೇಖೆಯಿಂದ ಬರುವ ಸೌಭಾಗ್ಯಗಳು ಹಾಗೂ ಸಡನ್ನಾಗಿ ಬಿಗ್ ಮನಿ ಸೈನ್ಸ್ ಆ್ಯಂಡ್ ಲೈನ್ಸ್ ಇನ್ ಯುವರ್ ಹ್ಯಾಂಡ್ಸ್ ಅಂತ ನಾವು ತಿಳ್ಕೊಂಡಿದ್ವಿ. ಅದಕ್ಕೆ ಕಂಡುಕೊಂಡಿದ್ದು ಕೆಲವು ನಕ್ಷತ್ರ ಚಿಹ್ನೆಗಳು, ಕೆಲವು ರೇಖೆಗಳು, ಸೂರ್ಯಪರ್ವ, ಶನಿಪರ್ವ, ಗುರುಪರ್ವ, ಬುಧಪರ್ವಗಳಲ್ಲಿ ಕಂಡುಬರುವಂತಹ ಅದೃಷ್ಟ ಸೂಚನೆ. ಅದರಿಂದ ಇದ್ದಕ್ಕಿದ್ದಾಗೆ ಹಣ ಬರುವಂತಹ, ಈ ಮೊದಲನೇದಾಗಿ ಹೇಳಿದ್ದು ಶುಕ್ರಪರ್ವದಿಂದ, ಆಮೇಲೆ ಹೇಳಿದ್ದು ಕೇತುಪರ್ವ, ಬುಧಪರ್ವದಲ್ಲಿರುವಂಥ ಕೆಲವು ಚಿಹ್ನೆಗಳು, ಈ ಚಂದ್ರಪರ್ವದ ಕೆಲವು ಚಿಹ್ನೆಗಳು, ಹಾಗೂ ಸೂರ್ಯಪರ್ವ, ಈ ಶನಿಪರ್ವ ಮತ್ತು ಗುರುಪರ್ವ, ಇಷ್ಟು ಇಷ್ಟು ಪರ್ವಗಳ ಬಗ್ಗೆ ಹಾಗೂ ಭಾಗ್ಯರೇಖೆ, ಶನಿ ರೇಖೆ, ಸೂರ್ಯರೇಖೆಗಳ ಬಗ್ಗೆಯೂ ಇವತ್ತು ನಾವು ವಿಷಯ ತಿಳಿದುಕೊಂಡವು. ಸಡನ್ನಾಗಿ ಹಣ ಬಂದು ಸೇರುವಂಥದ್ದು. ಇಂತಹ ವಿಷಯಗಳು ನಿಮಗೆ ಹೆಚ್ಚು ಆಸಕ್ತಿದಾಯಕವಾಗಿದ್ದರೆ, ನಿಮಗೆ ಇನ್ನಷ್ಟು ವಿಷಯ ತಿಳಿಯಬೇಕೆಂದಿದ್ದರೆ, ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವಾದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ, ನಿಮ್ಮ ಜೀವನ ಸಂತೋಷದಿಂದ ಕೂಡಿರುತ್ತದೆ. ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ ಈ ಕಾರ್ಯಕ್ರಮ ಎಂಬುದನ್ನು ಮರೆಯಬೇಡಿ. ಯಾರಿಗಾದರೂ ಭವಿಷ್ಯ ತಿಳಿಯುವಂಥ ಕುತೂಹಲ ಇದ್ದರೆ, ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ನೀವು ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೀತದೆ ಎಂಬುದನ್ನು ತಿಳಿಸುತ್ತೇವೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.